ವಿಜಯವಾಣಿ ಡಿಜಿಟಲ್ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಭೂಮಿಕಾವಿ. ವೀಕ್ಷಕರೇ, ಇವತ್ತಿನ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಕಳೆದ ಕೆಲ ತಿಂಗಳಿಂದ ಮಂತ್ರಿ ಮಾಲ್ಗೆ ಬಿಬಿಎಂಪಿ ಮಾರ್ಷಲ್ಗಳು ಹೋಗಿ ಬೀಗವನ್ನ ಜಡಿದಿದ್ರು. ಬರೋಬ್ಬರಿ 41 ಕೋಟಿ ರೂಪಾಯಿ ಆಸ್ತಿ ತೆರಿಗೆಯನ್ನ ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಇದೀಗ ಮಂತ್ರಿ ಮಾಲ್ಗೆ ಬೀಗವನ್ನ ಜಡಿಯಲಾಗಿತ್ತು. ಇದೀಗ ಮತ್ತೆ ಮಂತ್ರಿ ಮಾಲ್ ಇಂದಿನಿಂದ ಪ್ರಾರಂಭವಾಗಲಿದೆ, ಓಪನ್ ಆಗ್ಲಿಕ್ಕಿದೆ. ತಾವೆಲ್ಲರೂ ಕೂಡ ಸಿಲಿಕಾನ್ ಸಿಟಿ ಮಂದಿ ಮಂತ್ರಿ ಮಾಲ್ ಅನ್ನ ಮಿಸ್ ಮಾಡ್ಕೊಳ್ತಿದ್ದವರು ಇವತ್ತಿನಿಂದ ಮಂತ್ರಿ ಮಾಲ್ಗೆ ಭೇಟಿ ಕೊಡಬಹುದು. ಯಾಕಪ್ಪ ಅಂತ ಹೇಳಿದ್ರೆ, ಇದೀಗ ಹೈಕೋರ್ಟ್ ಈ ಒಂದು ತೀರ್ಮಾನವನ್ನ ತೆಗೆದುಕೊಂಡು ಬಿಬಿಎಂಪಿಗೆ ಸೂಚನೆಯನ್ನ ಕೊಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನಿಂದ ಅಂತ ಹೇಳಿದ್ರೆ ಮಂತ್ರಿ ಮಾಲ್ ಸುಮಾರು 20 ಕೋಟಿ ತೆರಿಗೆ ಹಣವನ್ನ ಜುಲೈ 31ರೊಳಗಾಗಿ ಭರಿಸೋದಾಗಿ ಮುಚ್ಚಳಿಕೆಯನ್ನ ಬರೆದು ಕೊಟ್ಟಿದ್ದು, ಇದೀಗ ಹೈಕೋರ್ಟ್ ಮಂತ್ರಿ ಮಾಲ್ ಅನ್ನ ಮತ್ತೆ ತೆರೆಯುವಂತೆ ಸೂಚನೆಯನ್ನ ಬಿಬಿಎಂಪಿಗೆ ಕೊಟ್ಟಿರುವಂತದ್ದು. ಮಂತ್ರಿ ಮಾಲ್ ನಲ್ಲಿ ಸುಮಾರು 250 ಮಳಿಗೆಗಳು ಹಾಗೂ 2500ಕ್ಕೂ ಹೆಚ್ಚು ಉದ್ಯೋಗಿಗಳಿರುವುದರಿಂದ ಈ ಒಂದು ಮಂತ್ರಿ ಮಾಲ್ ಅನ್ನ ಮುಚ್ಚಲಾಗಿರುವುದು ತುಂಬಾನೇ ದೊಡ್ಡ ಹೊಡೆತ ಬಿದ್ದಿದೆ. ಹಾಗಾಗಿ ಮಾಲ್ ನ ಬಾಡಿಗೆದಾರರು ಏನಿದ್ದಾರೆ, ಬಾಡಿಗೆಯನ್ನ ಕಟ್ಟೋದಕ್ಕೂ ಹಿಂಜರಿತಾ ಇದ್ದಾರೆ. ಸೊ ಈ ಎಲ್ಲ ಕಾರಣಗಳನ್ನ ಕೊಟ್ಟು ಮಂತ್ರಿ ಮಾಲ್ ನಲ್ಲಿರುವ ಉದ್ಯೋಗಿಗಳಿಗೆ ಹಾಗೂ ಮಳಿಗೆಗಳಿಗೆ ದೊಡ್ಡ ಮಟ್ಟದ ನಷ್ಟವಾಗಿದೆ. ಏನು ಅಕ್ಷಯ ತೃತೀಯ ಆಗಿರೋದ್ರಿಂದ ಮಾಲ್ ಒಳಗಿರುವಂತಹ ಎಲ್ಲಾ ಚಿನ್ನಾಭರಣ ಮಳಿಗೆಗಳಿಗೂ ಕೂಡ ದೊಡ್ಡ ಮಟ್ಟದ ನಷ್ಟವಾಗಿದೆ. ಹಾಗಾಗಿ ಮಂತ್ರಿ ಮಾಲ್ ಅನ್ನ ತೆರೆಯಲೇಬೇಕು ಅಂತ ಹೇಳಿ ಈ ಎಲ್ಲಾ ವಿಚಾರಗಳನ್ನು ಇಟ್ಟುಕೊಂಡು ಮಾಲ್ನ ಮಾಲೀಕರಾದಂತಹ ಅಭಿಷೇಕ್ ನ್ಯಾಯಮೂರ್ತಿಗಳೊಂದಿಗೆ ಚರ್ಚೆಯನ್ನ ಕೂಡ ನಡೆಸಿದ್ರು. ಅದರಂತೆಯೇ ಇದೀಗ ಹೈಕೋರ್ಟ್ ಮತ್ತೆ ಮಂತ್ರಿ ಮಾಲ್ ಅನ್ನ ತೆರೆಯೋದಕ್ಕಾಗಿ ಬಿಬಿಎಂಪಿಗೆ ಸೂಚನೆಯನ್ನ ಕೊಟ್ಟಿದ್ದು, ಇಂದಿನಿಂದ ಶುಕ್ರವಾರದಿಂದ ಮಂತ್ರಿ ಮಾಲ್ ಮತ್ತೆ ತೆರೆಯಲಾಗುತ್ತೆ. ಹಾಗಾಗಿ ಸಿಲಿಕಾನ್ ಸಿಟಿ ಮಂದಿ ಎಲ್ಲ ಮಂತ್ರಿ ಮಾಲ್ಗೆ ಮತ್ತೆ ಇದೀಗ ಭೇಟಿ ಕೊಡಬಹುದು. ಸೊ ಇದು ಕೆಲ ತಿಂಗಳ ಹಿಂದಿನಿಂದಲೂ ಕೂಡ ತೆರಿಗೆ ಕಟ್ಟದೆ ಬರೋಬ್ಬರಿ 41 ಕೋಟಿ ರೂಪಾಯಿ ತೆರಿಗೆಯನ್ನ ಕಟ್ಟದೆ ಮುಚ್ಚಲಾಗಿದ್ದಂತಹ ಮಂತ್ರಿ ಮಾಲ್ ಅನ್ನ ಇದೀಗ ಮತ್ತೆ ತೆರೆಯುವುದಕ್ಕೆ ಬಿಬಿಎಂಪಿ ಮಾರ್ಷಲ್ಗಳು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ, ಹೈಕೋರ್ಟ್ ಸೂಚನೆಯ ಮೇರೆಗೆ ಅಂತಾನೆ ಹೇಳ್ಬೋದು. ಜೂನ್ 1ರೊಳಗಾಗಿ ಮಂತ್ರಿ ಮಾಲ್ ಬರೋಬ್ಬರಿ 3.5 ಕೋಟಿ ಹಣವನ್ನ ಬಿಬಿಎಂಪಿಗೆ ಪಾವತಿಸಲೇಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಇದೀಗ ಹೈಕೋರ್ಟ್ ಕೊಟ್ಟಿದ್ದು, ಮಂತ್ರಿ ಮಾಲ್ ಜೂನ್ 1ರೊಳಗಾಗಿ 3.5 ಕೋಟಿ ಹಣವನ್ನ ಭರಿಸಿದಲ್ಲಿ ಮಾತ್ರವಷ್ಟೇ ಮತ್ತೆ ಮಂತ್ರಿ ಮಾಲ್ಗೆ ಈಗಾಗಲೇ ನೀಡಿರುವಂತಹ ಪರ್ಮಿಷನ್ ಅನ್ನ ಮುಂದುವರಿಸಲಾಗುತ್ತೆ. ಒಂದು ವೇಳೆ 3.5 ಕೋಟಿ ತೆರಿಗೆ ಹಣವನ್ನ ಕಟ್ಟದೆ ಹೋದಲ್ಲಿ ಮತ್ತೆ ಬೀಗವನ್ನ ಜಡಿಯಲಾಗುತ್ತೆ ಅಂತ ಹೇಳಿ ಕೂಡ ಈಗಾಗಲೇ ಆದೇಶದಲ್ಲಿ ಉಲ್ಲೇಖಿಸಿರುವುದು. ಹಾಗಾಗಿ ಮಂತ್ರಿ ಮಾಲ್ ಏನು 41 ಕೋಟಿ ರೂಪಾಯಿ ಬಾಕಿ ತೆರಿಗೆಯನ್ನು ಉಳಿಸಿಕೊಂಡಿದೆ, ಜೂನ್ 1ರೊಳಗಾಗಿ 3.5 ಕೋಟಿ ಕಟ್ಟಲೇಬೇಕು ಅನ್ನುವಂತಹ ಮಧ್ಯಂತರ ಆದೇಶವನ್ನ ಕೂಡ ಈಗಾಗಲೇ ಹೊರಡಿಸಲಾಗಿದ್ದು, ಇಂದಿನಿಂದ ಬೆಳಗ್ಗೆ 10 ಗಂಟೆಯಿಂದ ಮಂತ್ರಿ ಮಾಲ್ ಮತ್ತೆ ಜನಸಾಮಾನ್ಯರ ಪ್ರವೇಶಕ್ಕೆ ತೆರೆಯಲಾಗಿರುವುದು.